ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಿಕ್ಕತ್ಗೆ ಜೈಬ್ರೋ ಇಲ್ವಾ? ಇಲ್ಲ, ಅವರೆಲ್ಲ ಹೊರಗೆ ಹೋಗ್ಯಾರೆ. ಯಾಕೆ? ಅದು ಆಫೀಸ್ ರಿಲೇಟೆಡ್ ಫೈಲ್ ಅವನ ಹತ್ರ ಇತ್ತು, ಸ್ವಲ್ಪ ನೋಡ್ಬೇಕಿತ್ತು. ನೀವೇ ತೆಗೆದುಕೊಡ್ತೀರಾ? ಅದ್ ನನ್ನ ಕೇಳಿದ್ರೆ ನಂಗೆ ಗೊತ್ತಾಗಿಲ್ಲ. ಆ ಕಬ್ಬಣ್ಣಗಿರ್ಬೇಕು ನೋಡಿ. ಹೌದಾ? ಓಕೆ. ಸಿಕ್ತಾ? ಇಲ್ಲ, ಅದಕ್ಕೆ ಸಿಕ್ಕಿಲ್ಲ. ಮೇಲ್ಗಡೆ ಒಂದಷ್ಟು ಫೈಲ್ಸ್ ಅವೆ ನೋಡಿ. ಅಲ್ಲ, ಹಾಂ ಸರಿ. ಅಲ್ಲ, ಕಾಂಟ್ರಾಕ್ಟ್ ಪೇಪರ್ಸ್ ಇಲ್ಲಿ ಹಾಕಿದೆ. ಗೌತಮ್ ಬ್ರೋ ಯೂಶಲಿ ಈ ಥರದನ್ನ ಎಲ್ಲೂ ಶೇರ್ ಮಾಡೋಲ್ಲ, ತುಂಬಾ ಕಾನ್ಫಿಡೆನ್ಷಿಯಲ್ ಇದೆ. ಆಫೀಸ್ ಲಾಕರ್ನಲ್ಲಿ ಇರಬೇಕಾಗಿತ್ತು, ಇಲ್ಲಿ ಹೇಗೆ ಬಂತು? ಎಲ್ಲೋ ಏನೋ ಮಿಸ್. ಈ ಮಫ್ಲರ್ ಬಂದಿದ್ದು ಜಯದೇವ್ ಬ್ರೋನಾ? ಅವನು ಯಾಕೆ ಇಂಥ ಕೆಲಸ ಮಾಡ್ತಾನೆ? ತುಂಬಾ ಕನ್ಫ್ಯೂಸ್ ಆಗ್ತಾ ಇದೆ. ಅದಕ್ಕೆ ಇದ್ಯಾರ್ದು? ಅವ್ರದೆಯ. ಜೈಬ್ರೋ ಇದನ್ನ ಹಾಕಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಇಲ್ಲ, ಅದನ್ನ ಯಾವಾಗ್ಲೂ ಏನು ಆಗ್ತಾ ಇರ್ಲಿಲ್ಲ. ಯಾವ್ದೋ ಒಂದಿನ ಅಷ್ಟೇ ಹಾಕೊಂಡಿದ್ರು. ಒಂದ್ಸಲನಾ? ಯಾವಾಗ? ಅದಕ್ಕೆ ತುಂಬಾ ದಿನ ಆಯ್ತು, ಯಾವಾಗ ಅಂತ ನೆನಪಿಲ್ಲ ನಂಗೆ. ಅಂದ್ರೆ ಇದು ಕನ್ಫರ್ಮ್ ಜಯದೇವ್ ಬ್ರೋನೇ. ಹೋಗ್ಬಿಡ್ತೀನಿ. ಸರಿ ಚಿಕ್ಕತ್ಗೆ, ನಾನು ಬರ್ತೀನಿ. ಓ ಸರಿ. ಫೈಲ್ ಸಿಕ್ತಾ? ಸಿಕ್ತು. ಅದಕ್ಕೆ ಅವತ್ತಾಗಿದ್ದ ಇನ್ಸಿಡೆಂಟ್ನ ರೀಕಾಲ್ ಮಾಡ್ಕೊಂಡ್ರೆ ನನ್ನ ಡೌಟ್ ಇನ್ನೂ ಸ್ಟ್ರಾಂಗ್ ಆಗ್ತಾ ಇದೆ. ಆದರೆ ಅವ್ರು ಯಾಕೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ? ಅವ್ರ ಪರ್ಪಸ್ ಏನು? ಈ ಕ್ವೆಶನ್ಗೆ ನನ್ನ ಹತ್ರ ಆನ್ಸರ್ ಇಲ್ಲ. ಅದಕ್ಕೆ ಆದರೆ ಯಾಕೋ ಗೊತ್ತಿಲ್ಲ, ಅವನೇ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆದರೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಯೋಚನೆ ಮಾಡಿ ನೋಡಿದಾಗ ಎಲ್ಲೋ ಒಂಚೂರು ಹಿಂಟ್ ಸಿಗ್ತಾ ಇದೆ. ಹಿಂಟ ಏನು? ಅದು ಜೈಬ್ರೋಗೆ ನನ್ನ ಅಪೇಕ್ಷೆ ಅವ್ರನ್ನ ಮದುವೆ ಆಗೋದು ಇಷ್ಟ ಇರಲಿಲ್ಲ. ಅದಕ್ಕೆ ಮೋಸ್ಟ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದಾನೆ ಅಂತ ನಂಗೆ ಅನಿಸ್ತಾ ಇದೆ. ಬಟ್ ಇನ್ನೂ ಒಂದು ಪಾಯಿಂಟ್ ಇದೆ ಅದಕ್ಕೆ.
ನಾನು ಮಾಮ್ ಹತ್ರ ಪರ್ಮಿಷನ್ ತಗೊಂಡೇ ಈ ಮದುವೆ ಆಗಿತ್ತು. ಆದ್ರೂ ಯಾಕೆ ಜೈಬ್ರೋ ನನ್ನ ಅಟ್ಯಾಕ್ ಮಾಡಿಸ್ತಾನೋ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ರಿಯಲಿ ಕನ್ಫ್ಯೂಸ್ಡ್. ಇಲ್ಲ ಪಾರ್ಥ ಅವರೇ, ಅವ್ರಿಗೆ ನಿಮ್ಮ ಮದುವೆ ಇಷ್ಟ ಇಲ್ಲ ಅಂದ ಮಾತ್ರಕ್ಕೆ ಅವ್ರು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂದರೆ ಅದನ್ನ ನಂಬಕ್ಕಾಗ್ತಿಲ್ಲ. ಇಲ್ಲ ಅದಕ್ಕೆ ಜೈಬ್ರೋ ನಾವು ಅನ್ಕೊಂಡಂಗಿಲ್ಲ. ಅವ್ನು ಬೇರೆ ಥರನೇ ಆಗಿದ್ದೇನೆ ಅನ್ನೋದಕ್ಕೆ ಇನ್ನೊಂದು ರೀಸನ್ ಇದೆ. ಏನು? ಅದಕ್ಕೆ ಈ ನಡುವೆ ಜೈಬ್ರೋ ಆಕ್ಟಿವಿಟೀಸ್ ನೋಡಿದ್ರೆ ತುಂಬಾನೇ ಸಸ್ಪಿಷಿಯಸ್ ಆಗಿದೆ. ಇವತ್ತೇನಾಯ್ತು ಗೊತ್ತಾ ಅದಕ್ಕೆ? ಇವತ್ತು ನಂಗೊಂದು ಫೈಲ್ ಬೇಕು ಅಂತ ನಾನು ಜೈಬ್ರೋ ರೂಮ್ಗೆ ಹೋಗಿದ್ದೆ. ಅವ್ನ ವಾರ್ಡ್ರೋಬಲ್ಲಿ ಒಂದು ಫೈಲ್ ಸಿಕ್ತು. ಅದರೊಳಗಡೆ ನಮ್ಮ ಟೆಂಡರಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇತ್ತು. ಅದಕ್ಕೆ ಯೂಶಲಿ ಬಿಗ್ ಬ್ರೋ ಆ ಡಾಕ್ಯುಮೆಂಟ್ಸ್ನೆಲ್ಲ ಮನೆಗೆ ತರೋದಿಲ್ಲ ಅದಕ್ಕೆ, ಯಾಕೆಂದ್ರೆ ತುಂಬ ಕಾನ್ಫಿಡೆನ್ಷಿಯಲ್ ಅದು. ಅದನ್ನು ಅವನು ಆನಂದ್ ಬ್ರೋ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋದೇ ಇಲ್ಲ. ಇನ್ಫ್ಯಾಕ್ಟ್ ಅದನ್ನು ಆಫೀಸ್ ಲಾಕರಲ್ಲಿ ಸೇಫ್ ಆಗಿಟ್ಟಿರ್ತಾನೆ. ಆ ಲಾಕರ್ ಆಕ್ಸೆಸ್ ಇರೋದು ಬಿಗ್ ಬ್ರೋ ಬಿಟ್ಟರೆ ಆನಂದ್ ಬ್ರೋಗ್ ಮಾತ್ರ. ಓಕೆ ಫೈನ್, ಬಿಗ್ ಬ್ರೋ ಆ ಫೈಲ್ನ ಮನೆಗೆ ತಂದ ಅಂತಾನೆ ಅನ್ಕೊಳ್ಳೋಣ. ಆ ಫೈಲ್ ಹಾಗಾದ್ರೆ ನಿಮ್ಮ ರೂಮಲ್ಲಿ ಇರಬೇಕಾಗಿತ್ತು. ಜೈಬ್ರೋ ರೂಮಲ್ಲಿ ಏನು ಮಾಡ್ತಾ ಇತ್ತು ಅದಕ್ಕೆ ಫೈಲು? ಅಲ್ಲಿ ಹೇಗೆ ಬಂತು? ಇನ್ನೊಂದು ವಿಷಯ ಅದಕ್ಕೆ, ಮೊನ್ನೆ ಒಂದು ಇನ್ಫಾರ್ಮೇಶನ್ ಲೀಕ್ ಆಗಿ ಒಂದು ಇಂಪಾರ್ಟೆಂಟ್ ಕಾಂಟ್ರಾಕ್ಟು ನಮ್ಮ ಕೈ ತಪ್ಪೋಯ್ತು ಅಂತ ಬಿಗ್ ಬ್ರೋ ಹೇಳಿದ್ನಲ್ಲ, ಅದ್ರ ಡಾಕ್ಯುಮೆಂಟ್ ಕೂಡ ಆ ಫೈಲ್ ಇತ್ತು. ಐ ಮೀನ್ ಇದನ್ನೆಲ್ಲ ಸಿಂಕ್ ಮಾಡಿ ನೋಡಿದಾಗ ಜೈಬ್ರೋ ಮೇಲೆ ಡೌಟ್ ಬರುತ್ತೋ ಇಲ್ವೋ ಅದು. ಪ್ಲೀಸ್ ನನ್ನ ಮಾತು ಕೇಳಿ. ನೋಡಿ ಕಂಪ್ಲೇಂಟ್ ಎಲ್ಲ ಕೊಡೋದು ಬೇಡ. ಆನಂದ್ ಪ್ಲೀಸ್ ಸಮಾಧಾನ ಮಾಡಕ್ ಬರ್ಬೇಡ. ಇಷ್ಟೆಲ್ಲ ಆದ್ಮೇಲೆ ಕಂಪ್ಲೇಂಟ್ ಮಾಡಕ್ ಬೇಡ ಅಂತೀಯಲ್ಲ, ಏನ್ ಆನಂದ್ ನೀನು? ಅಲ್ಲ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಪ್ಲೀಸ್ ಆನಂದ್ ಏನು ಮಾತಾಡ್ಬೇಡ. ಈ ವಿಷಯದಲ್ಲಿ ಪಾಪ ಪುಣ್ಯ ನೋಡ್ಬಾರ್ದು. ಅವ್ನು ಮಾಡಿರೋದು ಸಣ್ಣ ತಪ್ಪಲ್ಲ, ಮಾಡಬಾರ್ದು ಮಾಡಿದಾನ. ಅವನು ದೊಡ್ಡ ಕ್ರೈಮ್ ಮಾಡಿದಾನ. ಆನಂದ್ ನಿನ್ನನ್ನು ಸಾಯಿಸೋದಕ್ ನೋಡಿದಾನೆ. ನಿನ್ನನ್ನ ಅಂತವನ್ನ ಸುಮ್ಮನೆ ಬಿಡ್ಬೇಕಾ? ಯಾವುದೇ ಕಾರಣಕ್ಕೂ ನಾನು ಅವನ್ನ ಸುಮ್ಮನೆ ಬಿಡಲ್ಲ. ನಡಿ, ಈಗಲೇ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ಫೈಲ್ ಮಾಡ್ಸೋಣ. ನಾನಂತೂ ಅವನ್ನ ಸುಮ್ಮನೆ ಬಿಡೋದೇ ಇಲ್ಲ. ಆನಂದ್, ನಿನಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನಾವೆಲ್ಲ ಏನು ಮಾಡಬೇಕಿತ್ತು ಆನಂದ್? ಪ್ಲೀಸ್. ಅಲ್ಲ, ನಿನ್ನನ್ನು ಕೊಲೆ ಮಾಡಕ್ಕೆ ಬಂದವನ್ನ ಸುಮ್ಮನೆ ಬಿಟ್ಬಿಡೋಣ ಅಂತಿದ್ಯಲ್ಲ, ಏನಾನಂದ್ ನೀನು? ಚಿನ್ನ ಪ್ಲೀಸ್ ನೋಡು, ಇಷ್ಟೊಂದು ಆವೇಶ ಒಳ್ಳೇದಲ್ಲ. ನೀನು ಹೇಳ್ತಾ ಇರೋದು ಕರೆಕ್ಟೇ. ಅವ್ನು ಮಾಡಿರೋದು ತಪ್ಪು, ಅದು ಸರಿ ಅಂತ ಒಪ್ಕೊಳಕ್ಕಾಗಲ್ಲ. ಅವ್ನು ಹಾಗೆ ಮಾಡ್ದ ಅಂತ ನಾವು ದುಡುಕ್ಬಾರ್ದಲ್ವಾ? ಪ್ಲೀಸ್ ಸ್ವಲ್ಪ ತಾಳ್ಮೆ ತಗೋ. ನನ್ನನ್ನು ಯಾಕೆ ಸಮಾಧಾನ ಮಾಡಕ್ಕೆ ನೋಡ್ತಿದ್ಯಾ ಆನಂದ್? ತಪ್ಪು ಮಾಡೋದೆಷ್ಟು ದೊಡ್ಡ ತಪ್ಪು, ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದು ಅಷ್ಟೇ ದೊಡ್ಡ ತಪ್ಪು. ಅವ್ನು ನಿನ್ನನ್ನು ಕೊಲೆ ಮಾಡೋದಕ್ಕೆ ನೋಡಿದಾನೆ, ಅಂಥವನ್ನ ಸುಮ್ಮನೆ ಬಿಡು ಅಂತಿದ್ಯಲ್ಲ. ಚಿನ್ನ ನೋಡು, ಅವನು ಬೇರೆ ಯಾರು ಅಲ್ಲ, ಗೆಳೆಯನ್ ತಮ್ಮ ಕಣೆ. ನಾವ್ ಏನೇ ಮಾಡ್ಬೇಕು ಅಂದ್ರು ಗೆಳೆಯನ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಆದ್ರೆ ಆನಂದ್ ಅವನ ತಲೆಯಲ್ಲಿ ಅದು ಯಾಕೆ ಇರ್ಲಿಲ್ಲ? ನೀನ್ ಗೌತಮ್ ಫ್ರೆಂಡ್ ಅನ್ನೋದು ಅವನಿಗೆ ಯಾಕೆ ಬರ್ಲಿಲ್ಲ? ನಿನ್ನನ್ನೇ ಕೊಲೆ ಮಾಡೋದು ನೋಡಿದ್ನಲ್ಲ, ಅವನ ತಲೆಯಲ್ಲಿ ಇಲ್ದೇ ಇರೋದು ನಮ್ಗೆ ಯಾಕೆ ಬೇಕಾ? ಕೆಲ್ಸಕ್ಕೆ ಬರ್ದೇ ಇರೋ ಸೆಂಟಿಮೆಂಟ್ಸ್ ಅಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.